ಯೋಜನೆ ಆಕ್ಸಿಯಂ 4 ಯಶಸ್ವಿ ಉಡಾವಣೆಯಾಗಿದೆ. ಈಗಾಗಲೇ ನಭಕ್ಕೆ ಚಿಮ್ಮಿರುವಂತಹ ರಾಕೆಟ್ IIS ಕಡೆಗೆ ಸಾಗಿ ಹೋಗ್ತಾ ಇದೆ. ಡ್ರ್ಯಾಗನ್ ನೌಕೆ ಇದು ಹೇಗೆ ಟ್ರಾವೆಲ್ ಮಾಡುತ್ತೆ, ತಲುಪಿದ ನಂತರ ಏನು, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ಇಸ್ರೋದ ಮಾಜಿ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ SV ಶರ್ಮಾ ಅವರಿದ್ದಾರೆ. ಸರ್ ನಮಸ್ತೆ. SV ಶರ್ಮಾ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಓಕೆ ಸರ್, ಈಗ ಆಕ್ಸಿಯಂ 4 ಮಿಷನ್ ಸಾಮಾನ್ಯವಾಗಿ ಜನರಿಗೆ ಓದಿ ನೋಡಿ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ. ಈಗ ಯಶಸ್ವಿಯಾಗಿ ಉಡಾವಣೆ ಆಗಿದೆ ಅನ್ನೋದು ಗೊತ್ತು. ಇದರ ಟ್ರಾವೆಲ್ ಮತ್ತೆ ಒಂದ್ಸಲ ಇದು ISS ರೀಚ್ ಆದ್ಮೇಲೆ ಅಲ್ಲಿನ ಡಾಕಿಂಗ್ ನಂತರದ ಅಧ್ಯಯನ ಪ್ರಯೋಗಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಶರ್ಮಾ ಅವರೇ. ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಈ 140 ಕೋಟಿ ಈ ಪ್ರಜೆಗಳಿಗೆ ಕಂಗ್ರಾಚುಲೇಷನ್ಸ್. ಯಾಕೆಂದ್ರೆ ಅವರು ಇಟ್ಟ ನಂಬಿಕೆಯಿಂದ ಇಸ್ರೋ ಈ ಒಂದು ಹೆಜ್ಜೆಯನ್ನ ಮುಂದೆ ತಗೊಳ್ತಾ ಇದೆ. ನಿಮ್ಮ ವಾಹಿನಿಯ ಮೂಲಕ, ನಿಮ್ಮ ಟಿವಿ ಮೂಲಕ ಎಲ್ಲರಿಗೂ ಆ ಒಂದು ಕಂಗ್ರಾಚುಲೇಷನ್ಸ್ ತಲುಪಲಿ ಅನ್ನೋದು ನನ್ನ ಒಂದು ಆಸೆ. ಅದು 12 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಉಡಾವಣೆ ಆಗಿದೆ. 12 ಗಂಟೆ 1 ನಿಮಿಷಕ್ಕೆ ಆದ್ಮೇಲೆ 12 ಗಂಟೆ ಸುಮಾರು 12 ಗಂಟೆ 2 ನಿಮಿಷ ಹೊತ್ತಿಗೆ ಫಸ್ಟ್ ಸ್ಟೇಜ್ ಫುಲ್ ಆಗಿ ಪರ್ಫಾರ್ಮ್ ಮಾಡಿ ಏನು ಆರ್ಬಿಟ್ ರೈಸ್ ಆಗಬೇಕು ಆದ್ಮೇಲೆ ಫಸ್ಟ್ ಸ್ಟೇಜ್ ಬರ್ನ್ಔಟ್ ಆಗಿ ಸೆಕೆಂಡ್ ಸ್ಟೇಜ್ ಬರ್ನ್ ಸ್ಟಾರ್ಟ್ ಆಗಿ ಸುಮಾರು 12 ಗಂಟೆ 12 ನಿಮಿಷ 13 ನಿಮಿಷದೊತ್ತಿಗೆ ಆ ಒಂದು ಏನು ಸ್ಪೇಸ್ ಡ್ರ್ಯಾಗನ್ ಅಂತ ಇದೆ, ಕ್ಯಾಪ್ಸೂಲ್ ಇದೆ, ಡ್ರ್ಯಾಗನ್ ಕ್ಯಾಪ್ಸೂಲು, ಅದು 417 ಕಿಲೋಮೀಟರ್ ದೂರದಲ್ಲಿ ಅದನ್ನ ಲಾಂಚ್ ಮಾಡಿ ಆಗಿದೆ. ಅದು ಇವಾಗ ಏನು ನಮ್ಮ ISS ಇದೆ ಅದೇ ಆರ್ಬಿಟ್ ಅಲ್ಲಿ ಈ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲ್ ನ ಲಾಂಚ್ ಮಾಡಿದ್ದಾರೆ. ಡ್ರ್ಯಾಗನ್ ಕ್ಯಾಪ್ಸೂಲ್ ಮತ್ತೆ ನಮ್ಮ ISS ಒಂದೇ ಆರ್ಬಿಟ್ ಅಲ್ಲಿ ಇದೆ. ಆದ್ರೆ ಅದ್ರದ್ದು ಡಿಸ್ಟೆನ್ಸ್ ಬಂದ್ಬಿಟ್ಟು 40 ರಿಂದ 50 ಕಿಲೋಮೀಟರ್ ದೂರದಲ್ಲಿ ಸ್ಪೇಷಿಯಲ್ ಡಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ. ಆ ಸ್ಪೇಷಿಯಲ್ ಡಿಸ್ಟೆನ್ಸ್ ಅಲ್ಲಿ ಅದು ಎರಡನ್ನು ಒಂದೇ ಪಥದಲ್ಲಿ ಚಲಿಸ್ತಾ ಇದೆ. ಈಗ ಲಾಂಚ್ ಆದ್ಮೇಲೆ ಫಸ್ಟ್ ಮಾಡುವಂಥದ್ದು ಏನಂತ ಹೇಳಿದ್ರೆ, ಫಸ್ಟ್ ಮೀಲ್ ಅಂತ ಹೇಳ್ತೀವಿ. 30 ನಿಮಿಷದಲ್ಲಿ ಲಾಂಚ್ ಆಗಿ 30 ನಿಮಿಷದಲ್ಲಿ ಅವರು ಶುಭಾಂಶು ಶುಕ್ಲಾ ಅವರು ಒಂದು ಮೆಸೇಜ್ ಕೊಟ್ಟರು. ನಾವು ಎಲ್ಲ ಪರ್ಫೆಕ್ಟ್ ಆಗಿದೆ, ನಾನು ಸ್ಪೇಸ್ ಅಲ್ಲಿ ಇದ್ದೀನಿ, ಎಲ್ಲರಿಗೂ ಹೆಮ್ಮೆ, ನೀವೆಲ್ಲ ನನ್ನ ಜೊತೆಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಬಹಳ ಎಮೋಷನಲ್ ಆಗಿ, ಬಹಳ ಒಂದು ಟಚಿಂಗ್ ಆಗಿ ಒಂದು ಮೆಸೇಜ್ ಅನ್ನ ಕೊಟ್ಟರು. ಅದಾದ್ಮೇಲೆ 30 ನಿಮಿಷದಲ್ಲಿ ಫಸ್ಟ್ ಮೀಲ್ ಅಂತ ಇರುತ್ತೆ. ಫಸ್ಟ್ ಮೀಲ್ ಅಂತ ಹೇಳಿದ್ರೆ ಇವರು ಇಲ್ಲಿಂದ ಜೊತೆಲಿ ಹೋಗ್ಬೇಕಾದ್ರೆ ಕಾಜರ್ ಹಲ್ವಾ ಮತ್ತೆ ಗೋಧಿ ಹಲ್ವಾ, ಮೈಸೂರ್ ಮ್ಯಾಂಗೋ ಜ್ಯೂಸು ಮತ್ತೆ ಬೇಕಾದಂತ ತಿಂಡಿ ತೀರ್ಥಗಳೆಲ್ಲ ತಗೊಂಡೋಗಿದ್ದಾರೆ. ಅದು ಫಸ್ಟ್ ಅಂದ್ರೆ ಫಸ್ಟ್ ಅವರು ಇದರಿಂದ ಹೊರಗಡೆ ಬರ್ತಾರೆ, ಅದೇನು ಕ್ಯಾಪ್ಸೂಲ್ ಇಂದ ಹೊರಗಡೆ ಬರ್ತಾರೆ. ಕ್ಯಾಪ್ಸೂಲ್ ಅಂತ ಹೇಳಿದ್ರೆ ಆ ಡ್ರೆಸ್ ಸ್ಪೇಸ್ ಸೂಟ್ ಇರುತ್ತೆ, ಸ್ಪೇಸ್ ಸೂಟ್ ಅಲ್ಲಿ ಇರ್ತಾರೆ. ಆ ಸ್ಪೇಸ್ ಸೂಟ್ ಇಂದ ಹೊರಗಡೆ ಬರ್ತಾರೆ, ಅಸ್ಟ್ರೋನಾಟ್ ಸೂಟ್ಸ್ ಅಂತ ಹೇಳ್ತೀವಿ. ಆ ಸೂಟ್ ಇಂದ ಹೊರಗಡೆ ಬಂದು ಫಸ್ಟ್ ಮೀಲ್ ಆಗುತ್ತೆ. 35 ಮಿನಿಟ್ಸ್ 40 ಮಿನಿಟ್ಸ್ ಅಲ್ಲಿ ಆಗುತ್ತೆ. ಆಮೇಲೆ ರೆಸ್ಟ್ ಅಂತ ಆಗುತ್ತೆ, 1 ಅವರ್ ರೆಸ್ಟ್ ಆಗುತ್ತೆ. ಆವಾಗ ಈ ಒಂದು ಫಸ್ಟ್ 1 ಅವರ್ ಅಲ್ಲಿ ಜಾಸ್ತಿ ಆದಂತ ಚಲನವಲನಗಳು ಇರಲ್ಲ. ಆ 1 ಅವರ್ ಆದ್ಮೇಲೆ ಒಂದು ರಿಲ್ಯಾಕ್ಸೇಷನ್ ರೆಸ್ಟ್ ಪೀರಿಯಡ್ ಅಂತ ಆಗುತ್ತೆ. ಪೀರಿಯಡ್ ಆದ್ಮೇಲೆ ಆ ಸ್ಯಾಟಲೈಟ್ದು ಆರ್ಬಿಟ್ ನ ಡಿಟರ್ಮೈನ್ ಮಾಡ್ತಾರೆ. ಅದು ಯಾವ ಇದ್ರಲ್ಲಿದೆ, ನಮ್ಮ ಭೂಮಿಯಿಂದ ಎಷ್ಟು ದೂರದಲ್ಲಿದೆ, ಅದರದ್ದು XYZ ಅಂತ ಏನ್ ಹೇಳ್ತೀವಿ, ಪಿಚ್, ರೋಲ್ ಅಂಡ್ ಯಾ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಒಂದು ಏರೋಪ್ಲೇನ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಆ ಪಿಚ್, ರೋಲ್ ಅಂಡ್ ಯಾ ಆಕ್ಸಿಸ್ ಅನ್ನ ಡಿಟರ್ಮಿನ್ ಮಾಡ್ತಾರೆ. ಮಾಡ್ಬಿಟ್ಟು ಕರೆಕ್ಟ್ ಆಗಿ, ಇವಾಗ ನಾವು ಹೇಳ್ತಾ ಇದೀವಿ ಒಂದೇ ಪಥದಲ್ಲಿದೆ ಅಂತ, ಆದ್ರೆ ಅದರಲ್ಲಿ ಎರರ್ ಇರುತ್ತೆ. ಈಗ 417 ಕಿಲೋಮೀಟರ್ ಪ್ಲಸ್ ಮೈನಸ್ 0.5 ಕಿಲೋಮೀಟರ್ ಅಲ್ಲಿ ISS ಇರುತ್ತೆ. ಇದು ಲಾಂಚ್ ಮಾಡಿದಾಗ 417 ಪ್ಲಸ್ ಮೈನಸ್ ಎಷ್ಟಿದೆ, ಅದು ಏನ್ ಮಾಡ್ಬೇಕು ಅಂತ ನೋಡ್ತಾರೆ. ಅದನ್ನ ನೋಡಿದ್ಮೇಲೆ ಅದನ್ನ ಪಥನ ಕರೆಕ್ಷನ್ ಮಾಡ್ಬೇಕಾಗತ್ತೆ. ಈಗ ನಾವು ಯಾವುದೇ ಒಂದು ಡಾಕಿಂಗ್ ಮಾಡ್ಬೇಕಂದ್ರೆ ಅದೇ ಒಂದೇ ಲೈನಿಗೆ ಬರ್ಬೇಕದು, ಅದು ಬಹಳ ಇಂಪಾರ್ಟೆಂಟ್. ಸೊ ಅದನ್ನ ಡಿಟರ್ಮಿನ್ ಮಾಡಿ ಒಂದು ಲೈನಿಗೆ ಬರಬೇಕು. ಅದಾದ್ಮೇಲೆ ಅದ್ರ ವೆಲಾಸಿಟಿ ಬಂದ್ಬಿಟ್ಟು ಈ ISS ಯಾವ ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆಯೋ ಅದೇ ಸ್ಪೀಡಲ್ಲಿ ಇದು ಮೂವ್ ಆಗಬೇಕು. ಅಂದ್ರೆ ಡಿಫರೆನ್ಸ್ ಸ್ಪೀಡ್ ಅಂದ್ಬಿಟ್ಟು 0 ಆಗಬೇಕು. ಡಿಫರೆನ್ಸಿಯಲ್ ಸ್ಪೀಡ್ ಬಿಟ್ವೀನ್ ISS ಅಂಡ್ ಡ್ರ್ಯಾಗನ್ ಮತ್ತೆ 0 ಆಗಬೇಕು. ಈ ಎಲ್ಲ ಕೆಲಸಗಳನ್ನ ನೆಕ್ಸ್ಟ್ ಏನು 28 ಅವರ್ಗಳಿದೆ, ಆ 28 ಅವರ್ಗಳಲ್ಲಿ ಈ ಎಲ್ಲ ಒಂದು ಪಥ ಕರೆಕ್ಷನ್, ವೆಲಾಸಿಟಿ ಕರೆಕ್ಷನ್, ಓರಿಯಂಟೇಷನ್ ಕರೆಕ್ಷನ್ ಎಲ್ಲ ನಡೆಯುತ್ತೆ. 28 ಅವರ್ ಬೇಕಾಗುತ್ತೆ ಅಷ್ಟಿಗೆ. ಮತ್ತೆ ಈ ಭೂಮಿಯನ್ನ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ 90 ನಿಮಿಷ ತಗೊಳುತ್ತೆ. 90 ರಿಂದ 91 ನಿಮಿಷದಲ್ಲಿ ಒಂದು ಅಂದ್ರೆ ಒಂದು ಹಗಲು ಮತ್ತೆ ಒಂದು ರಾತ್ರಿ ಅವರಿಗೆ 90 ನಿಮಿಷ.
ಈ ಆಸ್ಟ್ರೋನಾಟ್ಸ್ಗೆ. ಅವರಿಗೆ 18 ಹಗಲು ರಾತ್ರಿ ಸಿಗುತ್ತೆ. ಅದಾದ್ಮೇಲೆ ನಾಳೆ ಸುಮಾರಿಗೆ 4:30 ಡಾಕಿಂಗ್ ಆಗುವಂತ ಒಂದು ಕಾರ್ಯಕ್ರಮ ಇದೆ. ಅದಕ್ಕೆ 1 ಗಂಟೆ ಮೊದಲು ಅಂದ್ರೆ 3 ಗಂಟೆ 30 ನಿಮಿಷ ಆದ್ರೆ ಲಾಸ್ಟ್ 1 ಅವರ್ ಅಂತ ಹೇಳ್ತೀವಿ, ಲಾಸ್ಟ್ ಮೈಲ್ ಅಂತ ಹೇಳ್ತೀವಿ. ಲಾಸ್ಟ್ 1 ಅವರ್ ಅಂತ ಹೇಳಿದಾಗ ಅದರದ್ದು ಡಿಸ್ಟೆನ್ಸ್ ನ 50 ಕಿಲೋಮೀಟರ್ 40, 30, 20 ಈ ರೀತಿ ತಂದ್ಬಿಟ್ಟು 20 ಕಿಲೋಮೀಟರ್ 20ರಿಂದ ಕ್ರಿಟಿಕಲ್, ಅದು 20ರಿಂದ 15, 15ರಿಂದ 5, 5ರಿಂದ 1.5 ಕಿಲೋಮೀಟರ್ ತಂದ್ಬಿಟ್ಟು ಅದನ್ನ ಸ್ಪೀಡ್ ಅನ್ನ ರೆಡ್ಯೂಸ್ ಮಾಡ್ಕೊಂಡು ಮ್ಯಾಚ್ ಮಾಡ್ಕೊಂಡು ಬರ್ತಾರೆ. ಸ್ಪೀಡ್ ಆಫ್ ಡ್ರ್ಯಾಗನ್ ಸ್ಪೇಸ್ ಮತ್ತೆ ಸ್ಪೀಡ್ ಆಫ್ ISS ಮ್ಯಾಚ್ ಮಾಡ್ಕೊಂಡು ಬಂದು ಲಾಸ್ಟ್ ಒಂದು 500 ಮೀಟರ್ಸ್ ಇರೋದು ಬಹಳ ಕ್ರಿಟಿಕಲ್. ಅದು ಆ 500 ಮೀಟರ್ಸ್ ಅಲ್ಲಿ ಅದು ರೇಂಜಿಂಗ್ ಅಂತ ಹೇಳ್ತೀವಿ ನಾವು. ಅದು ಬಂದ್ಬಿಟ್ಟು ಲೇಸರ್ ರೇಂಜಿಂಗ್ ಮತ್ತೆ ಮ್ಯಾನ್ಯುಯಲ್ ರೇಂಜಿಂಗ್ ಅಂತ ಹೇಳ್ತೀವಿ. ಆ ಕ್ರಿಟಿಕಲ್ ರೇಂಜಿಂಗ್ ಅದು. ಆ ಕ್ರಿಟಿಕಲ್ ರೇಂಜಿಂಗ್ ಟೈಮಲ್ಲಿ ಆ 2 ಸ್ಯಾಟಲೈಟ್ ಮತ್ತೆ ಡ್ರ್ಯಾಗನ್ ಅವರು ಮಾತಾಡ್ಕೊಳ್ಳುತ್ತವೆ. ನೀನೆಲ್ಲಿದ್ದೀಯಾ, ನಾನು ಎಲ್ಲಿದ್ದೀನಿ, ಹೇಗಿದ್ದೀವಿ, ಆಂಗಲ್ ಹೇಗಿದೆ, ಓರಿಯಂಟೇಷನ್ ಎಲ್ಲ ಅವು ದೇ ಟಾಕ್ ಅಮಾಂಗ್ ದೆಮ್ಸೆಲ್ಸ್. ಇಂಟ್ರಾಕ್ಷನ್ ಬರುತ್ತೆ. ಅದು ರೇಡಿಯೋ ಫ್ರೀಕ್ವೆನ್ಸಿ 2 ಇವಾಗಲೂ ಇಂಟ್ರಾಕ್ಷನ್ ಇರುತ್ತೆ. ಅದ್ರ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಅದು ಡಾಕ್ ಆಗುತ್ತೆ. ಡಾಕ್ ಆದ್ಮೇಲೆ 3ರಿಂದ 4 ಗಂಟೆವರೆಗೂ ಡಾಕ್ ಆದ್ಮೇಲೆ ಒಂದು 3ರಿಂದ 4 ಗಂಟೆವರೆಗೂ ಆಸ್ಟ್ರೋನಾಟ್ಸ್ನ ಅಲ್ಲಿ ಒಂದು ಏರ್ಲಾಕ್ ರೂಮ್ ಅಂತ ಇರುತ್ತೆ. ಡೈರೆಕ್ಟ್ ಆಗಿ ISS ಎಂಟ್ರಿ ಮಾಡಲ್ಲ, ಏರ್ಲಾಕ್ ರೂಮ್ ಅಂತ ಇರುತ್ತೆ. ಏರ್ಲಾಕ್ ರೂಮ್ ಅಲ್ಲಿ ಅವ್ರನ್ನ ಡ್ರೆಸ್ ಅಪ್ ಮಾಡ್ತಾರೆ. ಅಲ್ಲಿ ಬಂದಾಗ ಅವರಿಗೆ ಮತ್ತೆಲ್ಲ ಫ್ರೆಶ್ ಆಗಿ ಮತ್ತೆ ಎನ್ವಿರಾನ್ಮೆಂಟ್ ಪ್ರೆಷರ್ ಮತ್ತೆ ಟೆಂಪರೇಚರ್ ಎಲ್ಲ ISS ಅಲ್ಲಿ ಏನಿದೆ ಅದೇ ರೀತಿಯಾಗಿ ಮ್ಯಾಚ್ ಆಗೋವರೆಗೂ ಅವ್ರು 3 to 4 ಅವರ್ಸ್ ಅವ್ರನ್ನ ಅಲ್ಲಿ ಇಟ್ಕೊಳ್ತಾರೆ. ಅದಾದ್ಮೇಲೆ ಅಂದ್ರೆ ನಾಳೆ ಸುಮಾರು 7 ಗಂಟೆ 8 ಗಂಟೆ ಆ ಟೈಮ್ಗೆ ಅವ್ರು ISS ನ ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡ್ಬೇಕಾದ್ರೆ ಬಾಕಿ ಅಲ್ಲಿ 7 ಜನ ಆಸ್ಟ್ರೋನಾಟ್ಸ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಹೀಗೆ ಈ ಪ್ರೊಸೆಸ್ ನಡೆಯುತ್ತೆ. ಒಂದ್ಸರಿ ಅಲ್ಲಿ ಹೋದ್ಮೇಲೆ ಇದು ಒಂದು ಸೈಕಲ್. ಇದೇ ನಮಗೆ ಬಹಳ, ಇದು ಕೂಡ ನಮ್ಗೆ ಇಂಪಾರ್ಟೆಂಟ್. ನಮ್ಮ ಏನು ಗಗನಯಾನ ಇದೆ ಅದಕ್ಕೆ ಕೂಡ ನಮಗೆ ಈಗ ಏನು ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದೆ ಅದು ಕೂಡ ನಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಅದೇ ಸೀಕ್ವೆನ್ಸ್ ನಾವು ರಿಪೀಟ್ ಮಾಡ್ಬೇಕಾಗುತ್ತೆ ನಮ್ಮ ಮಿಷನ್ ಅಲ್ಲಿ. ಅದಾದ್ಮೇಲೆ ಅಲ್ಲಿ ಹೋದ್ಮೇಲೆ 14 ದಿನದ ಅವರ ಅಲ್ಲಿ ಅವ್ರದ್ದು ಸ್ಟೇ. ಆ 14 ದಿನದಲ್ಲಿ ಒಟ್ಟು 60 ಎಕ್ಸ್ಪೆರಿಮೆಂಟ್ಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈಗ 4 ಆಸ್ಟ್ರೋನಾಟ್ಸ್ ಪ್ಲಸ್ 30 ದೇಶಗಳಿಂದ ಕೊಟ್ಟಿರುವಂತ ಎಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಾಡಬೇಕು. ಅದರಲ್ಲಿ ಕ್ರಿಟಿಕಲ್ ಆಗಿ 7 ಎಕ್ಸ್ಪೆರಿಮೆಂಟ್ ನಮ್ಮ ದೇಶದನ್ನ ಸ್ಪೆಸಿಫಿಕ್ ಟು ಶುಭಾಂಶು ಶುಕ್ಲಾ 7 ಎಕ್ಸ್ಪೆರಿಮೆಂಟ್ ನಾವು ಮಾಡಬೇಕು. ಆ 7 ಎಕ್ಸ್ಪೆರಿಮೆಂಟ್ ಅಲ್ಲಿ ಕೆಲವೊಂದು ಮೆಡಿಕಲ್ ಎಕ್ಸ್ಪೆರಿಮೆಂಟ್. ಇವಾಗ ಡಯಾಬಿಟಿಸ್ ಇದ್ರೆ ಯಾವ ರೀತಿಯಾಗಿ ಅಲ್ಲಿ ಮೆಡಿಸಿನ್ ತಯಾರು ಮಾಡಬಹುದು, ಯಾವ ರೀತಿಯಾಗಿ ಅದನ್ನ ನೀವು ಬಳಸಬಹುದು, ಡಯಾಬಿಟಿಸ್ ಇದ್ದವರು ಏನಾದ್ರು ಸ್ಪೇಸ್ ಹೋದ್ರೆ ಅವ್ರಿಗೆ ಯಾವ ರೀತಿ ಆಗುತ್ತೆ ಒಂದು ಸ್ಟಡಿ. ಎರಡನೇದು ಈಗ ತರಕಾರಿಗಳನ್ನ ಬೆಳೆಯುವಂಥದ್ದು. ತರಕಾರಿಗಳನ್ನ ಬೆಳಿಬಹುದಾ, ಬೆಳೆದ್ರೆ ಯಾವ ರೀತಿಯಾಗಿ ನಮ್ಮ ಭೂಮಿಯಲ್ಲಿ ಬೆಳೆಯುವಂತ ತರಕಾರಿಗೂ ಅಲ್ಲಿ ಬೆಳೆಯುವಂತ ತರಕಾರಿಗೂ ಏನು ಪ್ರೋಟೀನಲ್ ಡಿಫರೆನ್ಸ್, ನ್ಯೂಟ್ರಿಯೆಂಟ್ಸ್ ಅಲ್ಲಿ ಡಿಫರೆನ್ಸ್ ಅದನ್ನ ಸ್ಟಡಿ ಮಾಡುವಂಥದ್ದು ಎರಡನೇದು. ಏನಿಲ್ಲ, ಇವಾಗ ನೀವು ಕಾಫಿ ಅಂತ ತಗೊಂಡ್ರೆ ಹಾಸನದಲ್ಲಿ ಬೆಳೆಯೋ, ಸಕಲೇಶ್ಪುರದಲ್ಲಿ ಬೆಳೆಯುವಂತ ಕಾಫಿನೂ ಮಡಿಕೇರಿಯಲ್ಲಿ ಬೆಳೆಯೋ ಕಾಫಿನೂ ಡಿಫರೆಂಟ್ ಇರುತ್ತೆ. ಆಲೂಗಡ್ಡೆ ತಗೊಂಡ್ರೆ ನೀವು ಮಂಡ್ಯ ಹಾಸನ ಆಲೂಗಡ್ಡೆಗೆ ಡಿಫರೆನ್ಸ್ ಇರುತ್ತೆ, ಟೇಸ್ಟ್ ಅಲ್ಲಾಗ್ಲಿ ನ್ಯೂಟ್ರಿಯೆಂಟ್ಸ್ ಆಗಲಿ. ಈ ತರ ಭೂಮಿನಲ್ಲೇ ಇಷ್ಟು ಡಿಫರೆನ್ಸ್ ಇರ್ಬೇಕಾದ್ರೆ ಅಲ್ಲಿ ಯಾವ ರೀತಿಯಾಗಿ ಝೀರೋ ಗ್ರಾವಿಟಿನಲ್ಲಿ ಅಂದ್ರೆ ಮೈಕ್ರೋ ಗ್ರಾವಿಟಿನಲ್ಲಿ ಬೆಳೆದಾಗ ಯಾವ ರೀತಿ ಡಿಫರೆನ್ಸ್ ಬರುತ್ತೆ ಅಂತ ಅದನ್ನ ಸ್ಟಡಿ ಮಾಡಬೇಕು. ಎರಡನೇದು. ಮೂರನೇದು, ನಮ್ಮ ಗಗನಯಾನಕ್ಕೆ ಬೇಕಾದಂತ ಕಂಟ್ರೋಲ್ ಪ್ಯಾನಲ್ಗಳನ್ನ ಯೂಸ್ ಮಾಡೋಂಥದ್ದು. ಮತ್ತೆ ಮೈಕ್ರೋ ಗ್ರಾವಿಟಿನಲ್ಲಿ ಕಣ್ಣುಗಳ ಒಂದು ಏನು ತೀಕ್ಷ್ಣತೆ ಇದೆ ಕಡಿಮೆ ಆಗುತ್ತೆ. ರೆಟಿನಾ ಮತ್ತೆ ಅದ್ರಲ್ಲಿ ಏನಿದೆ ಅದರದ್ದು ಎಫೆಕ್ಟಿವ್ನೆಸ್ ಕಡಿಮೆ ಇರುತ್ತೆ. ಮತ್ತೆ ಬಾಡಿನಲ್ಲಿ ಮಸಲ್ ಅಲ್ಲಿ ಏನಿದೆ, ಮಸಲ್ ಲಾಸ್ ಅಂತ ಹೇಳ್ತೀವಿ, ಮಸಲ್ ಲಾಸ್ ಆಗ್ತಾ ಹೋಗುತ್ತೆ, ಮಸಲ್ ವೀಕ್ ಆಗ್ತಾ ಹೋಗುತ್ತೆ, ಅದು ದೇಹ ಶಕ್ತಿ ಗುಂದುತ್ತೆ. ಅದೇ ರೀತಿ ಬೋನ್ ನಲ್ಲಿ ಡೆನ್ಸಿಟಿ ಲಾಸ್ ಆಗುತ್ತೆ. ಅದೆಲ್ಲನೂ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು, ಪ್ರೋಟೀನ್ ಸಪ್ಲಿಮೆಂಟ್ ತಗೋಬಹುದಾ, ಆ ರೀತಿಯಾದ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮತ್ತೆ ಕಂಟ್ರೋಲ್ ಪ್ಯಾನಲ್ ಆಪರೇಟ್ ಮಾಡಬೇಕು, ಒಂದು ಲ್ಯಾಪ್ಟಾಪ್ ಆಪರೇಟ್ ಮಾಡೋದಕ್ಕೆ ಹೇಗೆ ಮಾಡ್ಬೋದು ಅಂತ ಅದನ್ನೆಲ್ಲನೂ ಇವರಿಗೆ ಫಿಸಿಕಲ್ ಅಂದ್ರೆ ಪ್ರಾಕ್ಟಿಕಲ್ ಟ್ರೈನಿಂಗ್. ಪುಸ್ತಕ ಓದೋದಕ್ಕೂ ಪ್ರಾಕ್ಟಿಕಲ್ ಟ್ರೈನಿಂಗು, ಇದು ಕಂಪ್ಲೀಟ್ ಪ್ರಾಕ್ಟಿಕಲ್ ಟ್ರೈನಿಂಗ್ ನಮಗೆ ಗಗನಯಾನಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಈ 14 ದಿನದಲ್ಲಿ ಮಾಡಿಕೊಂಡು ಮತ್ತೆ ವಾಪಸ್ ಬರುವಂಥದ್ದು ಕೂಡ ಒಂದು ಎಕ್ಸ್ಪೆರಿಮೆಂಟೇ. ವಾಪಸ್ ಬರಬೇಕಾದ್ರೆ ಕ್ರೂ ಡ್ರ್ಯಾಗನ್ ಅಲ್ಲೇನೆ ಬೇಕಾದಂತ ಎಲ್ಲ ಎಂಜಿನ್ಗಳು, ಥ್ರಸ್ಟರ್ಗಳು ಎಲ್ಲ ಸಿದ್ಧತೆಗಳಿದೆ. ಅದರಲ್ಲಿ ವಾಪಸ್ ಬರ್ಬೇಕಾದ್ರೆ 14 ದಿನ ಇದ್ದು ಅಲ್ಲಿ ಆ ವಾತಾವರಣಕ್ಕೆ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ಜನ, ಡಿಫ್ರೆಂಟ್ ಟೈಪ್ ಆಫ್ ಫುಡ್, ಇದರೆಲ್ಲದಕ್ಕೂ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಹೇಗಿರ್ತಾರೆ, ಅವ್ರ ಮೆಂಟಲ್ ಫಿಸಿಕಲ್ ಕಂಡೀಷನ್ ಹೇಗಿರುತ್ತೆ ಅದು ಕೂಡ ಸ್ಟಡಿ ಮಾಡಬೇಕಾಗುತ್ತೆ. ಅದರಲ್ಲಿ ನಮ್ಗೆ ಇನ್ಪುಟ್ ಆಗುತ್ತೆ. ಅದಾದ್ಮೇಲೆ ವಾಪಸ್ ಬಂದ್ಮೇಲೆ 14 ದಿನ ವಾಪಸ್ ಬಂದ್ಮೇಲೆ ಅವರಿಗೆ ರಿಹ್ಯಾಬಿಲಿಟೇಷನ್ ಅಂತ ಮಾಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಆ ಒಂದು ಮೈಕ್ರೋಗ್ರಾವಿಟಿ ಎನ್ವೈರನ್ಮೆಂಟ್ ಅಲ್ಲಿ ತೇಲ್ಕೊಂಡಿದ್ದವರು ಭೂಮಿಗೆ ಬಂದು ನಿಲ್ಬೇಕಂದ್ರೆ ಅಂಬೆಗಾಲಿಡೋಕೆ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಆ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಇವರು ಮಾಡಬೇಕಾಗುತ್ತೆ. ಇದೆಲ್ಲನೂ ಸೇರಿ ನಮಗೆ ಗಗನಯಾನಕ್ಕೆ ಮತ್ತೆ ಹ್ಯೂಮನ್ ಸ್ಪೇಸ್ ಪ್ರೋಗ್ರಾಮ್ ಅಂತ ನಾವೇನು ಇಸ್ರೋದಲ್ಲಿ ಹಮ್ಮಿಕೊಂಡಿದ್ದೀವಿ, ದೇಶ ಹಮ್ಮಿಕೊಂಡಿದೆ,
2026-27 ಅಲ್ಲಿ ಗಗನಯಾನಕ್ಕೆ ಡೈರೆಕ್ಟ್ ಇದು ಯೂಸ್ ಆಗುತ್ತೆ. ಯಾಕಂದ್ರೆ 18,000 20,000 ಕೋಟಿ ಇರುವಂತ ಬಡ್ಜೆಟ್ ಗಗನಯಾನ, ಅದರಲ್ಲಿ ಒಂದು ಲೈನ್ ಐಟಮ್ ನಮಗೆ ಈ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ನಮ್ಮ ಒಂದು ಆಸ್ಟ್ರೋನಾಟ್, ಇವಾಗ 4 ಆಸ್ಟ್ರೋನಾಟ್ ನಾವು 2019 ಅಲ್ಲಿ ಚೂಸ್ ಮಾಡಿದ್ದು. ಆ 4 ಎಕ್ಸ್ಪೆರಿಮೆಂಟ್ ಅಲ್ಲಿ ಒಬ್ಬರನ್ನ ನಾವು ಕಳಿಸಿರೋದು. ಅವ್ರನ್ನ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ ಮಾಡ್ತಾ ಇದೀವಿ ಇಲ್ಲಿ. ಅವ್ರದ್ದು ಹೇಗೆ ಅವ್ರ ಫೀಲಿಂಗ್ ಇರುತ್ತೆ, ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ. ಪ್ಲಸ್ 2035-2040 ನಲ್ಲಿ BSS ಅಂದ್ರೆ ಭಾರತ್ ಸ್ಪೇಸ್ ಸ್ಟೇಷನ್ ಅಂತ ಏನು ನಾವು ಹಮ್ಮಿಕೊಂಡಿದೀವಿ, ಅದಕ್ಕೆ ಕೂಡ ಇವಾಗ್ಲಿಂದನೇ ಸಿದ್ಧತೆಗಳು ಮತ್ತೆ ಬೇಕಾದಂತ ಒಂದು ನಾಲೆಡ್ಜ್ ಅನ್ನ ಗೇನ್ ಮಾಡುವಂತ ಎಲ್ಲ ವ್ಯವಸ್ಥೆಗಳು ಈ ಒಂದು ಮಿಷನ್ ಅಲ್ಲಿ ನಡೆಯುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಗ್ರೇಟ್ ಸರ್, ತುಂಬ ಅರ್ಥ ಆಗೋ ರೀತಿಯಾಗಿ ಇಡೀ ಮಿಷನ್ ಹೇಗಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರಿ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.